ಸರ್ ಏನಂದ್ರು ಒಂದ್ ಬ್ರೀಫ್ ಆಗಿ ನಿಮ್ಗೆ ಏನೇನ್ ವರ್ಕ್ ಆಗಿದೆ ಈ ಜರ್ನಿಲಿ, ಏನೇನ್ ವರ್ಕ್ ಆಗಿಲ್ಲ. ಎಲ್ಲರೂ ಬಂದು ಟಾಪರ್ಸ್ ಬಂದು ನಮ್ಗೆ ಏನ್ ವರ್ಕ್ ಆಗಿದೆ ಅಂತ ಹೇಳ್ತಾರೆ, ಏನ್ ವರ್ಕ್ ಆಗಿಲ್ಲ ಅಂತ ಯಾರು ಹೇಳಂಗಿಲ್ಲ. ಸೊ ಅದಕ್ಕೆ ಜಾಸ್ತಿ ಹೇಳಿದ್ರು ಸರ್, ಅದು ಹೇಳಿ ಮತ್ತೆ ಬ್ರೀಫ್ ಆಗಿ ಸ್ಟ್ರಾಟಜಿ ಹೇಳಿ. ಯಾವ ನೋಟ್ಸ್ ಓದಿದಿರಾ, ಹೆಂಗ್ ಓದಿದಿರಾ, ಓವರ್ ದ ಪೀರಿಯಡ್ ಆಫ್ ಹೆಂಗ್ ಚೇಂಜಸ್ ಆಯ್ತು ನಿಮ್ ಪ್ರಿಪರೇಷನ್ ಸ್ಟ್ರಾಟಜಿಲಿ. ಫಸ್ಟ್ ಇಯರ್ ಹೆಂಗ್ ಓದ್ತಾ ಇದ್ದೆ ನಾನು, ಬರ್ತಾ ಏನ್ ಚೇಂಜ್ ಮಾಡ್ಕೊಂಡೆ, ನೋಟ್ಸ್ ಅಲ್ಲಿ ಏನ್ ಚೇಂಜ್ ಮಾಡಿದೆ, ಓದೋ ಮೆಥಡ್ ಅಲ್ಲಿ ಏನ್ ಚೇಂಜ್ ಮಾಡಿದೆ. ಸೊ ಇಂಥವೆಲ್ಲ ಸರ್ ಸ್ವಲ್ಪ ನಿಮಗೆ ಬ್ರೀಫ್ ಆಗಿ ಹೇಳ್ಕೊಡಿ, ಅದು ನಿಮಗೂ ಹೆಲ್ಪ್ ಆಗುತ್ತೆ ಇವಾಗ. ಯಾಕಂದ್ರೆ ನಿಮ್ಮ ಸ್ಟಾರ್ಟಿಂಗ್ ಅಲ್ಲಿ ಇದ್ರಿ ನೀವು. ನಮ್ಗ ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ 2 years ನಮ್ಗೆ ಈ ತರ ಹೇಳೋರು ಯಾರು ಇರ್ಲಿಲ್ಲ. ನಾವಿಲ್ಲಿ ಬಂದಾದ್ಮೇಲೆ ಸ್ವಲ್ಪ ನಾವು ಸ್ಟಾರ್ಟ್ ಮಾಡಿದ್ವಿ, ಪ್ರಿಲಿಮ್ಸ್ ಮೇನ್ಸ್ ಹಿಂಗಿಂಗ್ ಇರುತ್ತೆ ಅಂತ. ಸೊ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರೆ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ, ನಿಮ್ ಜರ್ನಿ ಕಟ್ ಸ್ಟಾರ್ಟ್ ಆಗುತ್ತೆ. ನಾವು 4-5 ಕೊಟ್ಟಿದೀವಿ, ನೀವು 1-2 ಮುಗಿಸಿ ಬಿಡ್ತೀರಿ ನೀವು. ಸೊ ರೈಟ್ ಸ್ಟ್ರಾಟಜಿ ಇಸ್ ವೆರಿ ಇಂಪಾರ್ಟೆಂಟ್ ಈ ಜರ್ನಿಲಿ. ಮಾರ್ಕೆಟ್ ಅಲ್ಲಿ ಜಾಸ್ತಿ ಏನಂದ್ರೆ ತುಂಬಾ ಸ್ಟ್ರಾಟಜಿ ಹೇಳ್ತಾರೆ, ನಿಮ್ಗೆ ಯಾವ್ದು ವರ್ಕ್ ಆಗುತ್ತೆ ಅಂತ ನೀವು ಅಡಾಪ್ಟ್ ಮಾಡ್ಕೋಬೇಕು. ರೈಟ್ ಸ್ಟ್ರಾಟಜಿ ಅಂದ್ರೆ ನನಗೆ ರೈಟ್ ಸ್ಟ್ರಾಟಜಿ ನಮ್ಗೆ, ನಿಮ್ದು ರೈಟ್ ಸ್ಟ್ರಾಟಜಿ ನಿಮ್ಗೆ. ಬಟ್ ಎಲ್ಲರದು ಕೇಳ್ಬೇಕು ನೀವು ಓಪನ್ ಮೈಂಡೆಡ್ ಇಂದ. ಅವ್ರು ಏನ್ ಹೇಳ್ತಾ ಇದಾರೆ, ನನ್ಗೆ ವರ್ಕ್ ಆಗುತ್ತಾ, ಸ್ಟೇಜ್ ಅಲ್ಲಿ ಇದೀನಿ ನಾನು. ಸೊ ಇವೆಲ್ಲ ಎವ್ಯಾಲ್ಯೂಯೇಟ್ ಮಾಡಿ ನಿಮ್ದೊಂದು ರೈಟ್ ಸ್ಟ್ರಾಟಜಿ ಮಾಡ್ಬೇಕು ಇದ್ರಲ್ಲಿ. ಸೊ ಅದಕ್ಕೆ ನಾನು ಇವತ್ತು ಹೆಲ್ಪ್ ಮಾಡ್ತೀನಿ ನಿಮ್ಗೆ, ರೈಟ್ ಸ್ಟ್ರಾಟಜಿ ಹೆಂಗ್ ಮಾಡ್ಕೋಬೇಕು. ಸೊ ಅದೇ ಒಂದು ಬ್ರೀಫ್ ಸೆಷನ್ ಇಲ್ಲಿ ನಾವು ಮಾಡ್ತಾ ಇರೋದು. ಇವಾಗ ನಿಮ್ಗೆಲ್ಲ ಗೊತ್ತೇ ಇದೆ, 3 ಸ್ಟೇಜ್ ಇದೆ. ಪ್ರಿಲಿಮ್ಸ್ ಇರುತ್ತೆ, ಮೇನ್ಸ್ ಇರುತ್ತೆ, ಇಂಟರ್ವ್ಯೂ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ 3 ಸ್ಟೇಜ್ಗೂ ಡಿಫ್ರೆಂಟ್ ಸ್ಟ್ರಾಟಜಿ ಇದೆ. ಅಂದ್ರೆ ಡಿಫ್ರೆಂಟ್ ಟೈಪ್ ಆಗಿ ಪ್ರಿಪೇರ್ ಮಾಡ್ತೀವಿ ನಾವು. ಪ್ರಿಲಿಮ್ಸ್ ಅಲ್ಲಿ ಏನ್ ಮಾಡ್ತೀವಿ, 4 ಆಪ್ಷನ್ ಇರ್ತವೆ. ಈಗ ಪ್ರಿಲಿಮ್ಸ್ ಹೇಳ್ಬೇಕಾದ್ರೆ ಬರ್ದ್ಬಿಡ್ತೀನಿ. ಪ್ರಿಲಿಮ್ಸ್ ಇಲ್ಲಿ 4 ಆಪ್ಷನ್ ಇರ್ತವೆ. ನೀವು ಯಾವ್ದನ್ನ ಒಂದು ಟಿಕ್ ಮಾಡ್ತೀರಾ. ಇಲ್ಲಿ ನಿಮ್ಗೆ ಗೊತ್ತಿಲ್ಲ ಅಂತ ಏನಿಲ್ಲ, ಗೊತ್ತಿಲ್ಲ ಅಂದ್ರೂ ಯಾವ್ದನ್ನ ಒಂದು ಟಿಕ್ ಮಾಡ್ತೀರಾ. ಎಲ್ಲೋ ಒಂದು ಮೂಲೆಯಲ್ಲಿ ಕೇಳಿರ್ತೀರಾ, ಯಾರ್ದು ಬಾಯಲ್ಲಿ ಕೇಳಿರ್ತಾರ, ನ್ಯೂಸ್ ಪೇಪರ್ ಅಲ್ಲಿ ನೋಡಿರ್ತೀರಾ, ಓದಿರ್ತೀರಾ. ಇಲ್ಲಿ ಓನ್ಲಿ ರಿಲೇಟಿವ್ ನಾಲೆಜ್ ವರ್ಕ್ ಆಗುತ್ತೆ. ಇಲ್ಲಿ ರಿಲೇಟಿವ್ ನಾಲೆಜ್ ಇದು ಇಂಪಾರ್ಟೆಂಟ್ ಟರ್ಮ್. ಇದು ರಿಲೇಟಿವ್ ನಾಲೆಜ್. ನಿಮ್ಗೆ ಅಬ್ಸಲ್ಯೂಟ್ ಆಗಿ ಆನ್ಸರ್ ಗೊತ್ತಿರ್ಬೇಕಂತಿಲ್ಲ. ಸೊ ನೀವು ಎಲಿಮಿನೇಟ್ ಮಾಡ್ತೀರಿ, ಇದು ಇದಿರಲಕ್ಕೆ ಸಾಧ್ಯನೇ ಇಲ್ಲ. ಈಗ ಯಾವ್ದೋ ಒಂದು ವಿಜಯನಗರ ಡೈನೆಸ್ಟಿ ಬಗ್ಗೆ ಇರುತ್ತೆ, ನಿಮ್ಗೆ ಅದರಲ್ಲಿ ಯಾವ್ದೋ ಹರ್ಷಗುಪ್ತ ಅಂತ ಕೊಟ್ಬಿಡ್ತಾರೆ. ಸೊ ಹರ್ಷಗುಪ್ತ ತೆಗೆದ್ಬಿಡ್ತೀರಿ ನೀವು. ನಿಮ್ಗೆ ಗೊತ್ತಿಲ್ಲ ಯಾರಂತ ವಿಜಯನಗರದವರು, ಬಟ್ ಸ್ಟಿಲ್ ನೀವು ಹರ್ಷಗುಪ್ತ ತೆಗೆದ್ಬಿಡ್ತೀರಾ. ಆ ತರ ರಿಲೇಟಿವ್ ನಾಲೆಜ್ ಯೂಸ್ ಮಾಡ್ತೀರಿ ನೀವು. ಹಂಗೆ ಏನಂದ್ರೆ ನೀವು ಕೆಲವೊಂದು ಮಾರ್ಕೆಟ್ ಅಲ್ಲಿ ಅವೆಲ್ಲ ತುಂಬಾ ಟ್ರಿಕ್ಸ್ ಬಂದಿದಾವೆ, ನೀವು ಆಲ್ರೆಡಿ ನೋಡಿರ್ತೀರಿ. ಇವಾಗ ನನ್ನ ಅಂದಾಜ್ ಪ್ರಕಾರ ಆಲ್ರೆಡಿ ಒಂದೊಂದು ಅಟೆಂಪ್ಟ್ ಕೊಟ್ಟಿದ್ರು ಇದ್ದೀರಿ ಅಂತ ಸರ್ ಹೇಳಿದ್ರು. ನೀವೆಲ್ಲ ಟ್ರಿಕ್ಸ್ ನೋಡಿರ್ತೀರಿ. ಅದು ಎಲಿಮಿನೇಟ್ ಮಾಡ್ರಿ, ಅದು ನಂಬರ್ ತೆಗಿರಿ, ಅದು ಇಯರ್ ತೆಗಿರಿ, ಅದು ಮಿನಿಸ್ಟ್ರಿ ತೆಗಿರಿ, ಭಾಳ ಅದಾವಂತವು. ಸೊ ಅವೆಲ್ಲ ಎಲಿಮಿನೇಟ್ ಮಾಡ್ತೀರಿ ಅಂತ ಹೇಳ್ತೀರಿ ನೀವು. ಅದೆಲ್ಲದಕ್ಕಿಂತ ಮುಂಚೆ ಇಲ್ಲಿ ಏನು ನಾಲೆಜ್ ಮೇಲೆ ಫೋಕಸ್ ಮಾಡಿ ನೀವು. ಇದು ರಿಲೇಟಿವ್ ಓಕೆ, ನಾಲೆಜ್ ಇರ್ಲೇಬೇಕು. ನೀವು ಓನ್ಲಿ ಬರೀ ಟ್ರಿಕ್ಸ್ ಮೇಲೆ ಮಾಡ್ತೀನಿ ಅಂದ್ರೆ ಇಟ್ ಈಸ್ ಎ ಸ್ಟ್ರಾಟಜಿ ಅಷ್ಟು ವರ್ಕ್ ಆಗಲ್ಲ, ಫೇಲ್ ಆಗುತ್ತೆ. ಇಟ್ಸ್ ಬೌಂಡ್ ಟು ಫೇಲ್. ಟ್ರಿಕ್ಸ್ ಆಮೇಲೆ ಬರುತ್ತೆ, ಫಸ್ಟ್ ನಾಲೆಜ್ ಹೆಂಗಂದ್ರೆ ನಿಮ್ದು ಕೋರ್ ಪ್ರಿನ್ಸಿಪಲ್ಸ್. ಫಸ್ಟ್ ಏನಂದ್ರೆ ನಿಮ್ದು ಕೋರ್ ಸಬ್ಜೆಕ್ಟ್ ಕ್ಲಾರಿಟಿ ಇರಬೇಕು. ಕೋರ್ ಸಬ್ಜೆಕ್ಟ್ ಹೆಂಗೆ ಕ್ಲಾರಿಟಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಎಕನಾಮಿ ಓದ್ತಿರ್ತೀರಿ ನೀವು, ಓದಿರ ಎಕನಾಮಿ ನೀವು, ಕೆಲವೊಬ್ರು ಓದಿರೆ ಯಾರನ್ನ. ಸೊ ಈಗ ಇನ್ಫ್ಲೇಷನ್ ಬಗ್ಗೆ ಇರುತ್ತೆ. ಇನ್ಫ್ಲೇಷನ್ ಎಕನಾಮಿ ಹೆಂಗೆ ಎಫೆಕ್ಟ್ ಆಗುತ್ತೆ, ಇನ್ಫ್ಲೇಷನ್ ಫಾರೆಕ್ಸ್ ಹೆಂಗೆ ಎಫೆಕ್ಟ್ ಆಗುತ್ತೆ, ಇನ್ಫ್ಲೇಷನ್ ಇಂದ ಕನ್ಸ್ಯೂಮರ್ಗೆ ಏನ್ ಎಫೆಕ್ಟ್ ಆಗುತ್ತೆ. ಎವ್ರಿ ಇಯರ್ ನೋಡಿ ನೀವು ಇನ್ಫ್ಲೇಷನ್ ಮೇಲೆ ಒಂದು ಕ್ವಶನ್ ಇದ್ದೇ ಇದೆ. ಅದ್ರ ಬಗ್ಗೆ ಕ್ಲಾರಿಟಿ ಬೇಕೇ ಬೇಕು ನಿಮ್ಗೆ. ಕೋರ್ ನಾಲೆಜ್ ಅದು, ಕಂಪ್ಲೀಟ್ ಕೋರ್ ನಾಲೆಜ್ ಅದು. ಅದು ನಿಮ್ಗೆ ಆ ತರ ಹೆಂಗ್ ಬರುತ್ತೆ ಅಂತಂದ್ರೆ, ನೀವು NCERT ಓದ್ತೀರಿ ಫಸ್ಟ್. ಅದನ್ನ ನೀವು ಏನ್ ಮಾಡ್ಬೇಕು, ನ್ಯೂಸ್ ಪೇಪರ್ ಲಿಂಕ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು. ಈ ಸಲ ಈ ಮಂತ್ ಇನ್ಫ್ಲೇಷನ್ 1.16 ಇದೆ, ರೀಸೆಂಟ್ ಆಗಿ ನಿನ್ನೆ ನ್ಯೂಸ್ ಅಲ್ಲಿ ಬಂತು. ಅಷ್ಟು ಬರುತ್ತೆ ಅಂತ. ಎದಕ್ ಕಮ್ಮಿ ಆಗಿದೆ ಇನ್ಫ್ಲೇಷನ್, ಅವ್ರು ರೀಸನ್ ಕೊಟ್ಟಿರ್ತಾರೆ ನ್ಯೂಸ್ ಆರ್ಟಿಕಲ್. ಸೊ ನೀವು ಅದು ಕೋರ್ ನಾಲೆಜ್ ಗೆ ಲಿಂಕ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು ನೀವು. ಅವಾಗ ನಿಮ್ಗೆ ಫುಲ್ ಕ್ಲಾರಿಟಿ ಬೆಳೆಯಕ್ ಸ್ಟಾರ್ಟ್ ಆಗುತ್ತೆ. ಸೊ ಈ ತರ ಕೋರ್ ಎಲ್ಲ ಸಬ್ಜೆಕ್ಟ್ ಅಲ್ಲೂ, ಪಾಲಿಟಿಲ್ ಆಗಿರ್ಬೋದು, ಗವರ್ನರ್ ಏನೋ ಒಂದು ಆಕ್ಷನ್ ತಗೊಳ್ತಾನೆ, ಹಂಗ ಎದಕ್ ತಗೊಂಡ್ರು ಅವ್ರಿಗೆ ಸುಪ್ರೀಂ ಕೋರ್ಟ್ ಏನೋ ಹೇಳುತ್ತೆ. ಸೊ ಎದಕ್ ತಗೊಂಡ್ರು, ನೀವು ಕಾನ್ಸ್ಟಿಟ್ಯೂಷನ್ ಒಂದು ಆರ್ಟಿಕಲ್ ಲಿಂಕ್ ಮಾಡಿ ಅವಾಗ. ಸೊ ಅವಾಗ ನಿಮ್ಗೆ ಕ್ಲಾರಿಟಿ ಸಿಗ್ತಾ ಬರುತ್ತೆ. ಅದು ಕೋರ್ ನಾಲೆಜ್ ಅಂದ್ರೆ. ಬರೀ ನಾವೇನು ಸಿಲೆಬಸ್ ಅಲ್ಲಿ ಓದ್ಕೊಂಡು ಬಯಾಟ್ ಮಾಡ್ಕೊಂಡು ಹೋಗಿ ಎಕ್ಸಾಮ್ ಅಲ್ಲಿ ಬರೋದಿಲ್ಲ. ಅಲ್ಲಿ ಅಪ್ಲಿಕೇಶನ್ ತುಂಬಾ ಇಂಪಾರ್ಟೆಂಟ್, ನೀವು ಅಪ್ಲೈ ಮಾಡ್ಲೇಬೇಕು. ಅದಕ್ಕೆ ನಿಮ್ ಕೋರ್ ನಾಲೆಜ್ ಕ್ಲಾರಿಟಿ ತುಂಬಾ ಇರ್ಬೇಕಿದು. ಮತ್ ನೆಕ್ಸ್ಟ್ ಏನಂದ್ರೆ ಇದರಲ್ಲಿ ಕೆಲವೊಂದು ಸ್ಟ್ಯಾಟಿಕ್ಸ್ ಇರ್ತವೆ, ಸ್ಟ್ಯಾಟಿಕ್ ಪಾಯಿಂಟ್ಸ್ ಹೆಂಗಂದ್ರೆ, ಇವಾಗ ಡೇಟಾ ಇರುತ್ತೆ ಅಥವಾ ಆರ್ಟಿಕಲ್ ನಂಬರ್ ಇರ್ಬೋದು, ಶೆಡ್ಯೂಲ್ ಇರ್ಬೋದು. ಸೊ ಸ್ಟ್ಯಾಟಿಕ್ ಪಾಯಿಂಟ್ಸ್ಗಳು ನೀವು ಇದಕ್ಕೆ ಬಯಾಟ್ ಮಾಡ್ಬೇಕು. ಇಲ್ಲಿ ಬಯಾಟ್ ಅದಕ್ಕೆ ಮಾಡ್ಬೇಡ ಅಂತ ಹೇಳಿದೆ ನಾನು, ಬಟ್ ಇಂಥವ್ಕ್ ಮಾಡ್ಲೇಬೇಕು ನೀವು. ಆರ್ಟಿಕಲ್ 142 ಏನ್ ಹೇಳುದಪ್ಪ, ನಿಮ್ಗೆ ಅದು ಬಯಾಟ್ ಮಾಡ್ಲೇಬೇಕು ನೀವು, ಬೇರೆ ದಾರಿನೇ ಇಲ್ಲ. ನೀವು ಅದ್ರ ಒಳಗಡೆ ಏನಿದೆ ಅಂತ ಕ್ಲಾರಿಟಿ ತಗೋಬಹುದು, ಬಟ್ 142 ಏನಂತ ನೆನಪಿರ್ಲೇಬೇಕು. ಸೊ ನೆನಪು ಇಂಪಾರ್ಟೆಂಟ್. ಸ್ಟ್ಯಾಟಿಕ್ ಅಲ್ಲಿ ನೀವು ಇಲ್ಲಿ ರಿಮೆಂಬರ್ ಮಾಡ್ಕೋಬೇಕಿದೆಲ್ಲ. ಆಮೇಲೆ ಲಾಸ್ಟಿಗೆ ಟ್ರಿಕ್ಸ್. ಇದು 3 ಪ್ರಿಲಿಮ್ಸ್ ಮಾಡ್ಬೇಕಾಗಿದೆ. ಇನ್ನು ಡೀಟೇಲ್ ಆಗಿ ನಮ್ಮ ಬಸವರಾಜ್ ಅವ್ರು ಹೇಳ್ತಾರೆ ಪ್ರಿಲಿಮ್ಸ್ ಬಗ್ಗೆ.